ನಗರ ಭಾಗದ ಬಂದಾಗ ಸರೋವರ್ ಅವರೇ ಈ ಪ್ರಶ್ನೆ ಕೂಡ ಬೆಂಗಳೂರಿನಲ್ಲಿ ಅಪ್ ಟು 48% ಅಂದ್ರೆ ಅರ್ಧಕ್ಕರ್ಧ ಓಟ್ಗಳು ಇಲ್ವೇ ಇಲ್ಲ ಅನ್ನೋ ಹಂತಕ್ಕೆ ಬರ್ತಿದೆ ಅನ್ನೋದು. ಇದೇನು ಕೇವಲ ವಲಸೆ ಇಲ್ಲಿದ್ದವ್ರು ಅಲ್ಲಿಗೆ ಅಲ್ಲಿದ್ದವ್ರು ಇಲ್ಲಿ ಅಷ್ಟೇನಾ ಸಮಸ್ಯೆ ಅಥವಾ ಬೇರೆ ಏನಾದರೂ ಇವ್ರು ಹೇಳಿದಾಗೆ ನಗರ ಭಾಗದಲ್ಲಿ SIR ಪ್ರಕ್ರಿಯೆ ನಿಜವಾಗ್ಲೂ ಕ್ಲಿಷ್ಟಕರವಾಗಿತ್ತ ಅಂತ? ಮೊದಲನೇದಾಗಿ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿರೋರು, ಸತ್ತೋಗಿರೋರು, ಡೂಪ್ಲಿಕೇಟ್ ಇರೋರು ಖಂಡಿತವಾಗ್ಲೂ ಓಟ್ ಹೋಗ್ಬೇಕು. ಅದರಲ್ಲಿ ಎರಡು ಮಾತು ಇಲ್ಲ, ಆ ಪರಿಷ್ಕರಣೆ ಆಗಬೇಕು. ಆದರೆ ಇವು ಅವ್ರು ಹೇಳೋದಾಗೋದು ನಿಜಾನೇ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಈ ದೊಡ್ಡ ಸಮಸ್ಯೆ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ನೀವು ಸೌತು, ಸೆಂಟ್ರಲ್ಲು, ನಾರ್ತ್ 3 ತೊಗೊಂಡ್ರೆ 53% ಆಗೋಗಿದೆ. 53%ಅಲ್ಲಿ ಕೆಲವರು ಡೂಪ್ಲಿಕೇಟ್ ಖಂಡಿತವಾಗ್ಲೂ ಇದೆ. ನಾನು ಅವಾಗಲೇ ಹೇಳ್ದಂಗೆ ಇವರೆಲ್ಲ ಡಿಲೀಟ್ ಆಗಬೇಕು. ಆದರೆ ಸ್ವಂತ ಮನೆಯಲ್ಲಿದ್ದು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿದವ್ರದ್ದು ಹೋಗಿದೆಯಲ್ಲ, ಇದು ಒಂದು ಪ್ರಶ್ನೆ ಇದೆ. ಇದನ್ನ ತ್ವರಿತಗತಿಯಲ್ಲಿ ಚುನಾವಣಾ ಆಯೋಗ ಇದಕ್ಕೆ ರೆಸ್ಪಾಂಡ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ನಾಗರಿಕರು ಮಾಡ್ತಾ ಇದ್ದಾರೆ. ನಾಗರಿಕರ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ನಾವು ಕೂಡ ಮಾಡ್ತಾ ಇದ್ದೀವಿ. ಆಗಲೇ BLO ಬಂದಾಗ ಕ್ವಿಕ್ಕಾಗಿ ಎರಡೆರಡು ಹೇಳ್ಬಿಡ್ತೀನಿ. BLOಗಳು ಪ್ರೆಷರಿಂದ ಎಡವಟ್ಟುಗಳಾಗಿದೆ, ಅದನ್ನು ಕೂಡ ಹೇಳಬೇಕು ಅಂತ ನನಗೆ ಅನಿಸುತ್ತೆ. ಈ ಚುನಾವಣಾ ಆಯೋಗ ಅಂತ ಹೇಳಿದ ಕೂಡಲೇ ಕಳೆದ ಸಾರಿನೂ ನಾನು ಹೇಳಿದೆ, ಸೆಂಟ್ರಲ್ಲಿ 300-400 ಜನ ಇದ್ದಾರೆ. ಸ್ಟೇಟಲ್ಲಿ ಕರ್ನಾಟಕದ ಥರ ಮಿಡಲ್ ಲೆವೆಲ್ ಸ್ಟೇಟಲ್ಲಿ 50 ಜನ ಇದ್ದಾರೆ. UPಯಲ್ಲಿ 100 ಜನ ಇರ್ಬೋದು. ಅಷ್ಟೇ ಪರ್ಮನೆಂಟ್ ಸ್ಟಾಫ್. ಉಳಿದದ್ದೆಲ್ಲ ಬಾರೋಡ್ ಬ್ಯೂರೋಕ್ರಸಿ from the state. So we cannot keep on blaming election commission. ಯಾಕಂದ್ರೆ ಅವರ ಸಂಸ್ಥೆ ಇರೋದು ಅಷ್ಟೇನೆ. ಈಗ ಒಬ್ರು ಕೂತ್ಕೊಂಡು ಅಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡ್ಬೇಕಂತ ಆದ್ರೆ ಅದೊಂದು ಮ್ಯಾಜಿಕ್. ನಮ್ದು ಸಹಭಾಗಿತ್ವ ಇದೆ, ಅದನ್ನು ನಾವು ಒಪ್ಕೊಳ್ಬೇಕು, ಅದನ್ನು ತಗೊಳ್ಬೇಕು. ಬರೀ ದೂಷಣೆ ಮಾಡ್ತಾ ಇದ್ರೆ ನಮಗೆ ಪ್ರೋಗ್ರೆಸ್ ಸಾಧ್ಯ ಇಲ್ಲ. ಇಲ್ಲ ಚುನಾವಣಾ ಆಯೋಗನ ನಾವು ಯಾರು ದೂಷಣೆ ಹೇಳ್ತಾ ಇದ್ದಾರೆ. ನಿಯಮ ಮಾಡೋದು ಚುನಾವಣಾ ಆಯೋಗ, ನಿರ್ದೇಶನ ಕೊಡೋದು ಚುನಾವಣಾ ಆಯೋಗ, ಈ ಪ್ರಕ್ರಿಯೆ ಮಾಡೋದು ಚುನಾವಣಾ ಆಯೋಗ. ಅವ್ರು ಯಾರನ್ನ ಉಪಯೋಗಿಸ್ಕೊಂತಾರೆ, ಏನು ಉಪಯೋಗಿಸ್ತಾರೆ, ಅವ್ರು ಯಾವ ರೀತಿ ತರಬೇತಿ ಕೊಡ್ತಾರೆ, ಹೊಣೆಗಾರಿಕೆ ಚುನಾವಣಾ ಆಯೋಗ. ಎಲ್ಲರೂ ಲೋಪಗಳಾದ್ರೆ ಅಥವಾ ತಪ್ಪಾಗ್ತಾ ಇದ್ರೆ ಚುನಾವಣಾ ಆಯೋಗದೇ ಹೊಣೆಗಾರಿಕೆ ಹೊರತು ಕೆಲಸ ಮಾಡೋರ್ದಲ್ಲ. ನೀತಿ ನಿಯಮಗಳನ್ನ ಚುನಾವಣಾ ಆಯೋಗ ರೂಪಿಸುತ್ತೆ, ಬಟ್ ಲೋಪ ಇದೆ ಅಂತಂದಾಗ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇಲ್ಲ ಸರ್. ವಿ ಕ್ಯಾನ್ ಆಲ್ವೇಸ್ ಚಾಲೆಂಜ್. ಸರ್ಕಾರವಾಗಿಯೂ ಕೂಡ ನಿಮಗೆ ಅವಕಾಶ ಇದೆ, ಯು ಕ್ಯಾನ್ ಚಾಲೆಂಜ್ ಇಟ್. ಪ್ರತಿಯೊಬ್ಬ ನಾಗರಿಕ ಕೂಡ ಚಾಲೆಂಜ್ ಮಾಡಬಹುದು. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಫಸ್ಟ್ ಇಂದ ನಾವು ಅದೇ ಹೇಳ್ತಾ ಇರೋದು. SIRಗೆ ಯಾಕೆ ವಿರೋಧ ಅಂದ್ರೆ SIR ನೀವು ಪೌರತ್ವವನ್ನ ನೀವು ಪ್ರೂವ್ ಮಾಡ್ಲಿಕ್ಕೆ ತಗೊಂಡ್ಬಂದಿರತಕ್ಕಂತಹ ಹಿಂಬಾಗಿಲ ಕಾರ್ಯಕ್ರಮ ಇದು. ಸೊ ಇದರ ಅಗತ್ಯ ಇಲ್ಲ, ಪ್ರತಿ ವರ್ಷ ಆಗುತ್ತೆ ಅಂತ. ಚುನಾವಣಾ ಆಯೋಗ ಪ್ರತಿ ವರ್ಷ ಕೆಲಸ ಮಾಡುತ್ತೆ. ಪ್ರತಿ ವರ್ಷ ಜನವರಿ 25ನೇ ತಾರೀಕು ಮತದಾರ ದಿನಾಂಕ ಮಾಡುತ್ತೆ.